ಎಲ್ಲ ಬಿ.ಕಾಂ ಮೊದಲನೇ ಸೆಮಿಸ್ಟ್ರಿ ವಿದ್ಯಾರ್ಥಿಗಳಿಗೆ ಮತ್ತೊಂದು ವಿಡಿಯೋಗೆ ಸ್ವಾಗತ. ಈ ಬೆಂಗಳೂರು ನಗರ ವಿಶ್ವವಿದ್ಯಾಲಯ, ಬೆಂಗಳೂರು ಸಿಟಿ ಯೂನಿವರ್ಸಿಟಿ ಬಿ.ಕಾಂ ಮೊದಲನೇ ಸೆಮಿಸ್ಟ್ರಿ ಕನ್ನಡ ಭಾಷಾ ಪಠ್ಯದ ಪುಸ್ತಕದಲ್ಲಿ ನಿಮಗೆ ಒಂದು ಕಾವ್ಯ ಭಾಗವನ್ನು ಕೊಟ್ಟಿದ್ದಾರೆ. ಆ ಕಾವ್ಯ ಭಾಗದ ಹೆಸರು ಹೋಗೋಗು. ಇದನ್ನು ಬರೆದಿರುವಂತಹ ಕವಿತ್ರಿ ಸವಿತಾ ನಾಗಭೂಷಣ. ಈ ಪದ್ಯದ ಒಂದು ಆಶಯ ಏನೆಂದ್ರೆ, ಇಲ್ಲಿ ಮನುಷ್ಯ ದುರಾಸೆಯು ಪ್ರಕೃತಿಯನ್ನು ಹಾಳು ಮಾಡುತ್ತಿದೆ, ಅವನು ಬದುಕಲು ಎಷ್ಟು ಬೇಕು ಎನ್ನುವುದು ಈ ಕವಿತೆ ಬಹಳಷ್ಟು ಸರಳವಾಗಿ, ಅಂದರೆ ಸ್ಪಷ್ಟವಾಗಿ ಹೇಳುತ್ತಿದೆ. ಆ ರೀತಿ ಇದ್ದಾಗ ಕವಿತೆಯ ಭಾಗ ಈ ರೀತಿ ಕೊಟ್ಟಿದ್ದಾರೆ. ಇಲ್ಲಿ ಮುಖ್ಯವಾಗಿ ತಾವು ಗಮನಿಸಬೇಕಾಗಿರುವಂತಹ ಕೆಲವು ಉದಾಹರಣೆಗಳ ಸಮೇತ ಇದನ್ನು ವಿವರಿಸಿ ತಮಗೆ ಪೂರ್ತಿ ಸಾರಾಂಶವನ್ನು ನಾನು ಕೊಡಲು ಬಯಸುತ್ತೇನೆ. ಸುಡಲು ಒಂದು ದಿಮ್ಮಿ ಸಾಕು, ಅದೆಷ್ಟು ಮರ ಕಡಿತೀಯ ಹೋಗೋಗು. ಪ್ರಕೃತಿಯಲ್ಲಿ ಇಲ್ಲಿ ಈ ಇಡೀ ನಮ್ಮ ಭೂಮಿಯಲ್ಲಿ 3 ಭಾಗ ನೀರಿದ್ರೆ 1 ಭಾಗ ಭೂಮಿ ಇದೆ. ಅಲ್ಲಿ ಕಾಡು, ನದಿ, ಈ ರೀತಿ ಕೆಲವು ಪರ್ವತಗಳು ಇದೆ. ಮನುಷ್ಯನ ಬದುಕಕ್ಕಿರುವಂತಹ ಜಾಗ ತುಂಬಾನೇ ಕಡಿಮೆ. ಈ ಜಾಗದಲ್ಲಿ ಮನುಷ್ಯರು ಇವತ್ತು ನಗರಗಳನ್ನು ನಿರ್ಮಿಸುತ್ತಾ, ದೊಡ್ಡ ದೊಡ್ಡ ಆಗಿರಂತ ಭವನಗಳು ನಿರ್ಮಿಸುತ್ತಾ, ಕಾಡನ್ನು ಸಂಪೂರ್ಣವಾಗಿ ನಾಶ ಮಾಡುತ್ತಾ, ಎಷ್ಟೋ ಸಾವಿರಾರು ಮರಗಳನ್ನು ಕಡಿದು ಇವತ್ತು ಈ ಭೂಮಿಯನ್ನು ಮರುಭೂಮಿ ಮಾಡಿ ಹೊರಟಿದ್ದಾನೆ. ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಉಪಯೋಗಿಸಿಕೊಂಡು ಅದೆಷ್ಟು ಮರಗಳು ಕಡಿತೀಯ, ಹೋಗಿ ಇಲ್ಲಿಂದ ಸಾಕು. ಈ ಪ್ರಕೃತಿಯನ್ನು ಉಳಿಸಕ್ಕೆ ಪ್ರಯತ್ನ ಪಡುವಂತ ಕವಿ ಇಲ್ಲಿ ವಿವರಿಸ್ತಿದ್ದಾರೆ. ಉಡಲು ಇಷ್ಟಗಲ ಬಟ್ಟೆ ಸಾಕು, ಅದೆಷ್ಟು ನೆಲ ಕಡಿತೀಯ ಹೋಗೋಗು. ಮನುಷ್ಯರಿಗೆ ಅತಿ ಆಸೆ ಆದ ಮೇಲೆ, ದುರಾಸೆ ಬಂದ ಮೇಲೆ ಹಾಕೊಳ್ಳುವಂತಹ ಬಟ್ಟೆಗಳು ಇವತ್ತು ಅತಿಯಾಗಿ ಭೂಮಿಯನ್ನು ಉಳುಮೆ ಮಾಡಿ ಆ ಬಟ್ಟೆಗೆ ತಯಾರಿಸುವಂತಹ ಕಚ್ಚಾ ವಸ್ತುಗಳನ್ನು ತಯಾರಿಸಕ್ಕೆ ಈ ಭೂಮಿಯನ್ನು ಇವತ್ತು ಪೂರ್ತಿ ಕಡಿತ ಮನುಷ್ಯ ನಾಶ ಮಾಡುತ್ತಿದ್ದಾನೆ. ಅರ್ಥ, ಎಷ್ಟು ಬಟ್ಟೆ ಸಾಕು ನಮಗೆ ಹುಡ್ಕೊಳ್ಳಕ್ಕೆ, ಅದನ್ನು ಪ್ರಕೃತಿ ನಾಶ ಮಾಡೋದು ಸರಿಯಲ್ಲ. ಆ ನೆಲವನ್ನು ಉಳಿಸಿ ನಾಳೆ ಒಂದು ಜನರೇಷನ್ಗೆ, ಮುಂದೆ ಬರುವಂತಹ ಜನಾಂಗಕ್ಕೆ ಈ ಸ್ವಚ್ಛವಾಗಿರುವಂತಹ ಭೂಮಿಯನ್ನು, ಈ ನೀರು, ಈ ಗಾಳಿಯನ್ನು ಕೊಟ್ಟು ನಾವು ಹೋಗಬೇಕು ಅಂತ ಆಸೆಯ ಮೂಲಕ ಕವಿಯಲ್ಲಿ ಈ ಒಂದು ಕವಿತೆಯನ್ನು ಬರೆದಿದ್ದಾರೆ. ಉಣಲು ಒಂದು ಹಿಡಿ ಸಾಕು, ಅದೆಷ್ಟು ನದಿ ಬಸಿಯುತ್ತೀಯ ಹೋಗೋಗು. ಮನುಷ್ಯನಿಗೆ ಹಸಿವನ್ನೋದು ಇವತ್ತು ಮಿತಿ ಮೀರುತ್ತಾ ಇದೆ. ಉದಾಹರಣೆಗೆ, ಇವತ್ತು ಇಡೀ ಪ್ರಪಂಚದ ಜನಸಂಖ್ಯೆ 720 ಕೋಟಿ ದಾಟ್ತಾ ಇದೆ. ಇದು ಹಿಂಗೆ ಮುಂದುವರೆದ್ರೆ ಎಲ್ಲಾ ನದಿ ನೀರು ನಾವು ಬಳಸಿದ್ರು ನಮಗೆ ಆ ಒಂದು ತಿನ್ನಕ್ಕೆ ನಮಗೆ ಒಂದು ಹಿಡಿ ಅಕ್ಕಿ ಸಾಕು. ಎಷ್ಟು ಬೆಳೀತಾ ಇದ್ದೀವಿ, ಎಷ್ಟು ನಾವು ಇವತ್ತು ನಾಶ ಮಾಡ್ತಿದೀವಿ. ಈ ಎಲ್ಲಾ ಜನಸಂಖ್ಯೆಗೆ ನಾವು ಆಹಾರವನ್ನು ಒದಗಿಸಬೇಕಂದ್ರೆ ಏಕೈಕ ನಮ್ದಿರುವುದು ಈ ನೆಲ ಮತ್ತು ಈ ಭೂಮಿ ಒಂದೇ. ಯಾವುದನ್ನು ಹಾಳು ಮಾಡದೆ ನಮ್ಗೆ ಎಷ್ಟು ಬೇಕೋ, ನಮ್ಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟನ್ನು ಮಾತ್ರ ತಿಂದು ಮಿಕ್ಕಿದ್ದನ್ನು ನಾವು ಇಲ್ಲಿ ಉಳಿಸಿ ಹೋಗುವಂತ ಪ್ರಯತ್ನ ಮಾಡಬೇಕು ಅಂತ ಕವಿ ಇಲ್ಲಿ ಆಳವಾಗಿ ವಿವರಿಸಿದ್ದಾರೆ. ಯಾವುದನ್ನು ವ್ಯರ್ಥವಾಗಿ ಅಥವಾ ದುರಾಸೆಯಿಂದ ಬಳಸುವುದು ಬೇಡ. ಅಗತ್ಯಕ್ಕೆ ತಕ್ಕಂಗೆ ಮಾತ್ರ ನಾವು ಬಳಸಿದರೆ ಖಂಡಿತ ಈ ಭೂಮಿಯಲ್ಲಿ ಮನುಷ್ಯ ಇನ್ನೂ ಕೆಲವು ದಿನಗಳಲ್ಲಿ ಬದುಕಬಹುದು ಅಂತ ಕವಿತ್ರಿ ತಮಗೆ ಹೇಳುತ್ತಿದ್ದಾರೆ. ಹೃದಯ ಬರಡಾದರೆ, ಕಣ್ಣು ಕುರುಡಾದರೆ, ಬಾರದೆ ಕಾಡಿಸುವುದು ಮಳೆಗಾಲ, ಬಂದೇ ತಿರುವುದು ಬರಗಾಲ. ಇದೇ ರೀತಿ ನಮಗೆ ಅತಿಯಾಸೆ ಜಾಸ್ತಿ ಆದರೆ ಮರಗಳನ್ನು ಕಡಿತಾ, ದಿಮ್ಮಿಗಳನ್ನು ಸುಡಿತಾ, ಅತಿಯಾದಂತಹ ಬಳಕೆ ಮಾಡ್ತಾ ಹೋದ್ರೆ ಖಂಡಿತ ಹೃದಯ ಬರಡಾದರೆ, ಮನುಷ್ಯನಿಗೆ ಕಣ್ಣು ಕಾಣಿಸಿಲ್ಲ ಅಂದ್ರೆ ಅಯ್ಯೋ ಪಾಪ ಅಂತ ಅನಿಸಿಲ್ಲ ಅಂದ್ರೆ, ಕಣ್ಣು ಕುರುಡಾದ್ರೆ, ತನ್ನ ಕಣ್ಣು ಮುಂದೆ ಇಷ್ಟೆಲ್ಲಾ ನಾಶವಾಗ್ತಿದ್ರು, ಇಷ್ಟೆಲ್ಲಾ ಕಡಿತಾ ಇದ್ರು, ಅವನಿಗೆ ಕಾಣಿಸದೆ ನಾನೇನು ಪ್ರಕೃತಿಗೆ ಕೊಡ್ತಾ ಇಲ್ಲ ಅಂತ ನಾವು ಹೀಗೆ ಮುಂದುವರೆದ್ರೆ ಖಂಡಿತ ಕೆಲವೇ ದಿನಗಳಲ್ಲಿ ಇಲ್ಲಿ ಮಳೆಗಾಲ ನಿಂತೋಗುತ್ತೆ. ನೀರು ನಿಂತೋದ್ಮೇಲೆ ಖಂಡಿತ ನಾಳೆ ಬರೋದು ಬರಗಾಲ. ಅದಕ್ಕೋಸ್ಕರನೇ ನಮ್ಮ ಕುವೆಂಪು ಮಗನಾಗಿರುವಂತಹ ತೇಜಸ್ವಿ ಒಂದು ಮಾತು ಹೇಳ್ತಾರೆ, ಪ್ರಕೃತಿಗೆ ಮನುಷ್ಯ ಅವಶ್ಯಕತೆ ಇಲ್ಲ, ಮನುಷ್ಯನಿಗೆ ಪ್ರಕೃತಿ ತುಂಬಾ ಅವಶ್ಯಕತೆ. ಅದಕ್ಕೋಸ್ಕರ ಈ ಮಾತು ನಾವು ಉಳಿಸಿಕೊಂಡು ಈ ಪ್ರಕೃತಿಯನ್ನು ನಾವು ಆನಂದಿಸಬೇಕು ಹೊರತು ನಾಶ ಮಾಡಬಾರದು. ಈ ಪ್ರಕೃತಿಯಲ್ಲಿ ಗಾಳಿ, ನೀರು, ಮಣ್ಣು, ಬೆಳಕು ಮನುಷ್ಯನಿಗೆ ಸಾವಿರಾರು ವರ್ಷಗಳಿಂದ ಉಚಿತವಾಗಿ ಕೊಡ್ತಾ ಇದೆ. ಈ ಎಲ್ಲದರಲ್ಲಿ ಸಹ ಈ ಉಚಿತವಾಗಿ ಸಿರುವಂತಹ ಈ ನೈಸರ್ಗಿಕ ಸಂಪನ್ಮೂಲಗಳು ನಾವು ಅದನ್ನು ಮಿತವಾಗಿ ಬಳಸಿದರೆ ನಮಗೂ ಉಪಯೋಗ,
ಮುಂದಿನ ಜನಾಂಗಕ್ಕೆ ಉಪಯೋಗ, ಅದನ್ನ ನಾವು ನೆನಪಿಟ್ಕೊಂಡು ಯಾವುದನ್ನು ಅತಿಯಾಗಿ ಬಳಸದೆ ಹಿಂಗೆ ಮುಂದುವರೆದ್ರೆ ಕೆಲವೇ ದಿನಗಳಲ್ಲಿ ಮಳೆಗಾಲ ನಿಂತೋಗುತ್ತೆ, ಬರಗಾಲ ಬಂದು ಇಲ್ಲಿ ಮನುಷ್ಯ ನರಳಿ ನರಳಿ ಸಾಯುತ್ತಾನೆ ಅಂತ ಎಚ್ಚರಿಕೆ ಕೊಡ್ತಿದ್ದಾರೆ ಈ ಕವಿತೆಯ ಮೂಲಕ. ಮತ್ತೆ ಇನ್ನೊಂದು, 4 ತಾಸೋ 40 ಗಂಟೆಯೋ 4 ವರ್ಷವೋ ಏಸೋ ವರ್ಷವೋ ಉಳಿಗಾಲ ಕಾದು ಬರುವುದೇ ಕೊನೆಗಾಲ. 4 ವರ್ಷನೋ 4 ಗಂಟೆನೋ 40 ಗಂಟೆನೋ 4 ವರ್ಷವೋ ಎಷ್ಟೋ ವರ್ಷಗಳು ನಾವು ಹಿಂಗೆ ಮುಂದುವರೆದ್ರೆ, ಅಂದ್ರೆ ಇದೇ ದುರಾಸೆಯಲ್ಲಿ ಇದೇ ಪ್ರಕೃತಿಯ ಒಂದು ನಾಶದಲ್ಲಿ ನಾವು ಮುಂದೆ ನಡೆದ್ರೆ ಖಂಡಿತ ಮನುಷ್ಯನಿಗೆ ಇಲ್ಲಿ ಉಳಿಗಾಲ ಇಲ್ಲ. ಖಂಡಿತ ಒಂದೇ ದಿನ ಈ ಭೂಮಿಗೆ ಕೊನೆಗಾಲ ಮತ್ತು ಭೂಕಂಪಗಳು ಮತ್ತು ಪ್ರಳಯಗಳು ಬಂದು ಈ ಭೂಮಿ ಮೇಲೆ ಮನುಷ್ಯ ಶಾಶ್ವತವಾಗಿ ಇಲ್ಲಿ ಕೊನೆಗೊಳ್ಳುತ್ತಾನೆ. ಅದನ್ನು ಆ ರೀತಿ ಆಗದೆ ಎಚ್ಚರಿಕೆಯಿಂದ ಇವತ್ತಿನ ಪ್ರಕೃತಿಯನ್ನು ಕಾಪಾಡಿಕೊಂಡು ಮುಂದೆ ಸಾಗಿದರೆ ಮನುಷ್ಯನಿಗೆ ಅನೇಕ ರೀತಿ ಸಮಸ್ಯೆಗಳಿಗೆ ಪ್ರಕೃತಿ ನಮಗೆ ಇಲ್ಲಿ ಕೊಡುಗೆ ಮತ್ತು ಉದಾಹರಣೆಯಾಗಿ ನಿಲ್ಲಬೇಕು ಹೊರತು ನಾಶ ಮಾಡಬಾರದು ಅಂತ ಕವಿ ಇಲ್ಲಿ ಹೇಳುತ್ತಿದ್ದಾರೆ. ನಮಗೆ ಅನೇಕ ವರ್ಷಗಳಿಂದ ಪ್ರಕೃತಿ ಸಾವಿರಾರು ಅದ್ಭುತಗಳನ್ನು ಕೊಟ್ಟಿದೆ. ನಾವೇನು ಪ್ರಕೃತಿ ಕೊಟ್ಟಿದ್ವಿ? ಭೂಮಿಯನ್ನು ನಾಶ ಮಾಡ್ತಿದ್ವಿ, ಗಾಳಿ ನಾಶ ಮಾಡ್ತಿದೀವಿ, ಮರಗಳನ್ನು ಕಡಿತಾ ಇದೀವಿ, ಈ ಕೆಳಗಡೆ ಖನಿಜ ಸಂಪನ್ಮೂಲವನ್ನು ನಾವು ಇವತ್ತು ತೆಗಿತಾ ಇದ್ದೀವಿ. ಮನುಷ್ಯನಿಗೆ ಯಾವುದನ್ನು ಯಾವ ರೀತಿ ಉಳಿಸ್ಕೊಳ್ಳಬೇಕೋ ಗೊತ್ತಿಲ್ಲಕ್ಕೋಸ್ಕರ ಈ ಪದ್ಯದ ಮೂಲಕ, ಈ ಕವನದ ಮೂಲಕ ತಮ್ಮೆಲ್ಲ ಅವಶ್ಯಕತೆಗಳನ್ನು ಕಡಿಮೆ ಮಾಡಿಕೊಂಡು ಮಿತವಾಗಿರುವಂತಹ ಮಿತ ಬೆಳೆದರೆ ಮನುಷ್ಯನಿಗೆ ಹಿತವಾಗುತ್ತೆ ಅಂತ ಹೇಳುತ್ತಿದ್ದಾರೆ. ಮುಂದುವರಿತ ಭಾಗ, ಹೋಗೋಗು ಗಿಡ ನೆಡು ಬಾವಿ ತೋಡು ನೆನೆಯುವರ ಮಂದಿ ನಿನ್ನ ಅರೆಗಳಿಗೆಗೆ ನಡೆದುಕೊಂಡಂತೆ ಅವರವರ ದೇವರಿಗೆ. ಸಾಕು ನೀನು ಇಷ್ಟು ನಾಶ ಮಾಡಿದ್ದು ಭೂಮಿಯನ್ನು. ಮುಂದೆ ಈ ಭೂಮಿಯಿಂದ ಮುಂದೆ ನಡೆದು ನೀನು ಇಲ್ಲಿ ಖಾಲಿ ಜಾಗದಲ್ಲಿ ಸಾವಿರಾರು ಗಿಡಗಳನ್ನು ನೆಟ್ಟು ಬಾವಿ ತೋಡು. ಈ ಪ್ರಕೃತಿಯನ್ನು ನೀನು ಕೈಲಾದಷ್ಟು ಇಷ್ಟು ವರ್ಷಗಳಿಂದ ಪ್ರಕೃತಿ ನಿನಗೆ ತುಂಬಾನೇ ಕೊಟ್ಟಿದೆ. ಇವಾಗಲಾದ್ರೂ ನೀನು ಪ್ರಕೃತಿಗೆ ಏನು ಕೊಡ್ತೀಯ ಯೋಚನೆ ಮಾಡು. ಗಿಡಗಳ ನೆಟ್ಟು ಬಾವಿ ತೊಟ್ಟು, ಅರ್ಥ ಆಯ್ತಾ? ಈ ಒಳ್ಳೆ ರೀತಿ ಕೆಲಸ ಮಾಡಿದ್ರೆ ನಿನಗೆ ಅರೆ ನಿಮಿಷ ಆದ್ರೂ ಜನ ನಿನ್ನನ್ನು ನೆನೆಸ್ಕೊಳ್ತಾರೆ. ನಡೆದುಕೊಂಡಂತೆ ಅವರವರ ದೇವರಿಗೆ. ಇಲ್ಲಿ ದೇವರು ನಿಮಗೆ ಕೃಪೆಯಿಂದ ನಿಮ್ಮನ್ನು ಕಾಪಾಡುತ್ತಾನೆ ಅಂತ ಸಂಸ್ಕೃತಿಯಲ್ಲಿ ಒಂದು ಇದೆ, ಧರ್ಮೋ ರಕ್ಷಿತಿ ರಕ್ಷಿತಃ ಅಂತ. ಅಂದ್ರೆ ಧರ್ಮವನ್ನು ನೀರು ರಕ್ಷಿಸಿದರೆ ಧರ್ಮ ನಿನ್ನನ್ನು ರಕ್ಷಿಸುತ್ತೆ. ಅದೇ ರೀತಿ ಪ್ರಕೃತಿಯನ್ನು ನೀನು ಕಾಪಾಡಿದ್ರೆ ಪ್ರಕೃತಿ ನಿನ್ನನ್ನು ಕಾಪಾಡುತ್ತೆ. ಈ ಒಂದು ಧ್ಯೇಯದ ಮೂಲಕ, ಈ ವಾಕ್ಯದ ಮೂಲಕ ಕವಿ ಇಲ್ಲಿ ಈ ಪ್ರಕೃತಿಯನ್ನು ಕಾಪಾಡೋದು ಎಲ್ಲರ ಜವಾಬ್ದಾರಿ. ಸರ್ಕಾರಗಳು ಇಲ್ಲ ಯಾರೋ ಬರ್ತಾರೆ ಅಂತ ನಾವಿಲ್ಲಿ ಕಾದ್ರೆ ಕೆಲವೇ ವರ್ಷಗಳಲ್ಲಿ ಪ್ರಕೃತಿಯಲ್ಲಿ ಅನಾಹುತಗಳು ನಡೆದು ಮನುಷ್ಯನ ಸಾವಿಗೆ, ಮನುಷ್ಯನ ರೋಗಗಳಿಗೆ, ಮನುಷ್ಯನ ಇಲ್ಲಿ ಕೊನೆಗಾಲಕ್ಕೆ ಕೆಲವೇ ದಿನಗಳು ಸಾಕು ಅಂತ ಕವಿ ಎಚ್ಚರಿಸುತ್ತಾ, ಈ ಪ್ರಕೃತಿಯನ್ನು ಹಾಳು ಮಾಡೋದು ನಮ್ದೇ ಇಲ್ಲಿ ಕೆಲಸವಲ್ಲ. ಪ್ರಕೃತಿಯನ್ನು ಉಳಿಸಿ ಮಿತವಾಗಿ ಬಳಸಿದರೆ ಮನುಷ್ಯನಿಗೆ ಎಲ್ಲವೂ ಇಲ್ಲಿ ಹಿತವಾಗಿ ಮುಂದೆ ಸಾಗುತ್ತೆ. ಆ ರೀತಿ ಆಗಿರುವಂತಹ ಪ್ರಕೃತಿ ನಾವು ಕಾಪಾಡಬೇಕು ಹೊರತು ನಾಶ ಮಾಡಬಹುದು. ಇಲ್ಲಿ ಸಿಗುವಂತ ಅನೇಕ ರೀತಿಯಾಗಿರುವಂತಹ ಸಂಪನ್ಮೂಲ ನಾವು ಮಿತ ಅಂದ್ರೆ ಅಗತ್ಯಕ್ಕೆ ತಕ್ಕಂಗೆ ಬಳಸಿದರೆ ಯಾವುದು ವ್ಯರ್ಥ ಮಾಡಬಾರದು. ಮದುವೆಗಳಲ್ಲಿ ಮತ್ತು ನೀವು ಬಳಸುವಂತ ಕೆಲವು ಸಮಾರಂಭಗಳಿಗೆ ಇಲ್ಲಿ ಪ್ರತಿಯೊಂದು ಅತಿಯಾದಾಗಿರುವಂತ ಇವತ್ತು ವ್ಯರ್ಥವಾಗ್ತಾ ಇದೆ. ಆ ವ್ಯರ್ಥವನ್ನು ನಾವು ಇವತ್ತು ಕಡಿಮೆ ಮಾಡಿದರೆ ಖಂಡಿತ ನಾಳೆ ಜನಾಂಗಕ್ಕೆ ಈ ಪ್ರಕೃತಿಯ ನಾವು ಉಡುಗೊರೆಯಾಗಿ ಅವರನ್ನು ಸೊಗಸಾಗಿ ಪ್ರಕೃತಿ ಕೊಡಬಹುದು. ಇಲ್ಲ ಈ ಪ್ರಕೃತಿಯಲ್ಲಿ ನಾವು ಎಲ್ಲರೂ ಸರ್ವನಾಶವಾಗ್ತೀವಿ. ಎಲ್ಲರ ಧ್ಯೇಯ ಒಂದೇ, ಪ್ರಕೃತಿಯನ್ನು ಕಾಪಾಡಿ ಮನುಷ್ಯನನ್ನು ಉಳಿಸಿ ಈ ನಾಡನ್ನು ಬೆಳೆಸಿ ಅಂತ ಕವಿ ಆಶಯವಾಗಿದೆ. ಎಲ್ಲರಿಗೂ ಧನ್ಯವಾದಗಳು.